ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ 2024-25ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2ರಲ್ಲಿ 8 ಮಾರ್ಕ್ಸ್ಗೆ ಕೇಳಿರುವಂತಹ 2 ಇಂಪಾರ್ಟೆಂಟ್ ಕ್ವಶನನ್ನು ಆನ್ಸರ್ ಜೊತೆಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವುದೇ ಥಿಯರಿ ಕ್ವಶನನ್ನು ನೀವು ನೆನ್ಪಿಟ್ಕೊಳ್ಬೇಕಾದಾಗ ಆ ಕಾನ್ಸೆಪ್ಟ್ ಏನು ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿರಬೇಕು. ಆಗ ಮಾತ್ರ ನೀವು ಆ ಪಾಯಿಂಟ್ ಜೊತೆಗೆ ಎಕ್ಸ್ಪ್ಲನೇಷನನ್ನು ಬರೆಯೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ 2 ಕ್ವಶನನ್ನು ಆನ್ಸರ್ ಜೊತೆಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿ 8 ಮಾರ್ಕ್ಸ್ಗೆ ಕೇಳಿರುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್. ಎಕ್ಸ್ಪ್ಲೈನ್ ಎನಿ 8 ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ನೋಡಿ, ಎಕ್ಸ್ಪ್ಲೈನ್ ಎನಿ 8 ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಎಕ್ಸ್ಪ್ಲೇನ್ ಅಂತ ಕೇಳಿದಾಗ 8 ಮಾರ್ಕ್ಸ್ನ ಕ್ವಶನನ್ನು ಅಟೆಂಡ್ ಮಾಡಬೇಕಾದಾಗ ನೀವು ಮೊದಲು ಯಾವ ಕಾನ್ಸೆಪ್ಟ್ ಇರುತ್ತೆ ಆ ಕಾನ್ಸೆಪ್ಟನ್ನ ಮೀನಿಂಗನ್ನು ಬರೀಬೇಕಾಗತ್ತೆ. ಇನ್ ಕೇಸ್ ಅವರು ಡಿಫೈನ್ ಅಂತ ಕೇಳಿದರೆ ನೀವು ಡೆಫಿನೇಷನನ್ನು ಬರೆದು ಆನ್ಸರನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಡಿಫೈನ್ ಅಂತ ಹೇಳಿಲ್ಲ, ಹಾಗಾಗಿ ನಾವು ರಿಕ್ರೂಟ್ಮೆಂಟ್ನ ಮೀನಿಂಗನ್ನು ಬರಿತೀವಿ. ರಿಕ್ರೂಟ್ಮೆಂಟ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಫೈಂಡಿಂಗ್ ಪಾಸಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಎ ಜಾಬ್ ಆರ್ ಎ ಫಂಕ್ಷನ್. ರಿಕ್ರೂಟ್ಮೆಂಟ್ ಅಂತ ಅಂದರೆ ಒಂದು ಕಂಪನಿ ಅಥವಾ ಆರ್ಗನೈಸೇಷನ್ನಲ್ಲಿ ಖಾಲಿ ಇರುವಂತಹ ಕೆಲಸ ಅಥವಾ ಹುದ್ದೆಗಳಿಗೆ ಬೇಕಾದಂತಹ ಸರಿಯಾದ ವ್ಯಕ್ತಿಗಳನ್ನು ಹುಡುಕುವಂತಹ ಕೆಲಸವನ್ನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂತ ಕರಿತೀವಿ. ನೆಕ್ಸ್ಟು ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಒಂದೊಂದೇ ಪಾಯಿಂಟನ್ನು ನೋಡ್ತಾ ಹೋಗೋಣ. ಮೊದಲನೇದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಅಂದರೆ ಕಂಪನಿಯಲ್ಲಿ ಖಾಲಿ ಇರುವಂತಹ ಕೆಲಸಗಳ ಬಗ್ಗೆ ಕಂಪನಿಯ ನೋಟಿಸ್ ಬೋರ್ಡ್ನಲ್ಲಿ ಡೈರೆಕ್ಟಾಗಿ ನೋಟಿಸನ್ನು ಹಾಕುವಂತಹ ಒಂದು ಕೆಲಸ. ಈ ನೋಟಿಸಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದರೆ ಯಾವ ಯಾವ ಕೆಲಸಗಳು ಅವೈಲೇಬಲ್ ಇದೆ ನಮ್ಮ ಕಂಪನಿಯಲ್ಲಿ ಅನ್ನುವಂಥದ್ದು. ಇದರ ಬಗ್ಗೆ ಇನ್ಫಾರ್ಮೇಷನನ್ನು ಒಂದು ನೋಟಿಸ್ ಬೋರ್ಡ್ನಲ್ಲಿ ಹಾಕುವಂತಹ ಒಂದು ಕಾನ್ಸೆಪ್ಟನ್ನು ನಾವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೆಕೆಂಡ್ ಒನ್, ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಅನ್ನುವಂಥದ್ದು ಒಂದು ಪಾಪ್ಯುಲರ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಯಾಕೆ ಅಂತ ಅಂದರೆ ಅಡ್ವರ್ಟೈಸ್ಮೆಂಟ್ಗಳು ಪಬ್ಲಿಕ್ ಅಥವಾ ಜನರಿಗೆ ತುಂಬ ಬೇಗ ರೀಚ್ ಆಗುವಂತಹ ಒಂದು ಕಾನ್ಸೆಪ್ಟ್ ಆಗಿದೆ. ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಯಾವ್ಯಾವ ರೀತಿಯಾಗಿ ನಾವು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ಬೋದು ಅಂತ ಅಂದರೆ ನ್ಯೂಸ್ ಪೇಪರ್ಗಳ ಮೂಲಕ ಆಗಿರಬಹುದು, ಟ್ರೇಡ್ ಜರ್ನಲ್ಸ್ಗಳ ಮೂಲಕ ಆಗಿರ್ಬೋದು, TV ಚಾನೆಲ್ಗಳ ಮೂಲಕ ಆಗಿರ್ಬೋದು. ನಮ್ಮಲ್ಲಿರುವಂತಹ ಕೆಲಸದ ಬಗ್ಗೆ ನಾವು ಇನ್ಫಾರ್ಮೇಷನ್, ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ಪಬ್ಲಿಕ್ಕಿಗೆ ನಾವು ಪ್ರೊವೈಡ್ ಮಾಡಬಹುದು, ಒಂದು ಕಂಪನಿ ಪ್ರೊವೈಡ್ ಮಾಡ್ಬೋದು. ಅಡ್ವರ್ಟೈಸ್ಮೆಂಟಲ್ಲಿ ಅವರು ಏನನ್ನೆಲ್ಲ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ಬೋದು ಅಂತ ಅಂದರೆ ಎಷ್ಟು ಕೆಲಸಗಳು ಖಾಲಿ ಇದೆ, ಯಾವ ರೀತಿಯ ಕೆಲಸ, ಆ ಕೆಲಸಕ್ಕೆ ಬೇಕಾದಂತಹ ಕ್ವಾಲಿಫಿಕೇಷನ್ಗಳು ಯಾವುದೆಲ್ಲ, ಅಂದರೆ ಏನನ್ನು ಓದಿರಬೇಕು ಅವರು, ಹಾಗೆ ಯಾವುದೆಲ್ಲ ಸ್ಕಿಲ್ಗಳು ಅವರಿಗೆ ಇರಬೇಕು, ಹಾಗೆ ಆ ಒಂದು ಕೆಲಸಕ್ಕೆ ನಮ್ಮ ಕಂಪನಿ ಅವರಿಗೆ ಕೊಡುವಂತಹ ದುಡ್ಡು ಎಷ್ಟು, ಸಂಬಳ ಎಷ್ಟು ಅನ್ನುವಂಥದ್ದು ಎಲ್ಲವನ್ನು ಕೂಡ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಕೊಟ್ಟು ಕೂಡ ನಮ್ಮ ಕಂಪನಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಅಥವಾ ನಮಗೆ ಬೇಕಾದಂತಹ ಕೆಲಸಗಾರರನ್ನು ಭರ್ತಿ ಮಾಡ್ಕೊಳ್ಬೋದು, ಅಂದರೆ ರಿಕ್ರೂಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಥರ್ಡ್ ಒನ್, ಕ್ಯಾಶುವಲ್ ಕಾಲರ್ಸ್. ಕ್ಯಾಶುವಲ್ ಕಾಲರ್ಸ್ ಅಂತ ಅಂದರೆ ಕೆಲವೊಂದು ಕ್ವಾಲಿಫಿಕೇಷನ್ ಇರುವಂತಹ ವ್ಯಕ್ತಿಗಳು, ಅವರು ಓದ್ಕೊಂಡಿರ್ತಾರೆ, ಕೆಲಸ ಇರೋದಿಲ್ಲ. ಅಂತಹ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತ ಅಂದರೆ ಕೆಲವೊಂದು ರೆಪ್ಯೂಟೆಡ್ ಕಂಪನಿಗಳಿಗೆ ಅವರೇ ಸ್ವತಃ ಭೇಟಿನ ಕೊಡ್ತಾರೆ. ಅಲ್ಲಿ ಭೇಟಿ ಕೊಟ್ಟು ಅವರ
ಒಂದು ಜಾಬ್ಗೆ ಅಪ್ಲಿಕೇಶನನ್ನು ಹಾಕಿರ್ತಾರೆ. ಆ ಕಂಪನಿ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಆ ತಕ್ಷಣಕ್ಕೆ ಅವರಿಗೆ ಬೇಕಾಗಿರಲ್ಲ, ನೀಡ್ ಇರೋದಿಲ್ಲ, ಡಿಸೈರ್ ಇರೋದಿಲ್ಲ, ಆದರೂ ಕೂಡ ಅವರ ಅಪ್ಲಿಕೇಶನನ್ನು ಪ್ರಿಸರ್ವ್ ಮಾಡ್ಕೊಂಡಿರುತ್ತೆ. ಯಾವಾಗ ಅಲ್ಲಿ ಕ್ರಿಯೇಟ್ ಆಗುತ್ತೆ ನೀಡ್, ಅಂದರೆ ವೇಕೆನ್ಸಿ ಯಾವಾಗ ಕ್ರಿಯೇಟ್ ಆಗುತ್ತೆ ಆವಾಗ ಈ ಅಪ್ಲಿಕೇಶನ್ ಏನು ಹಾಕಿರ್ತಾನಲ್ಲ ಆ ವ್ಯಕ್ತಿಗೆ ಕಾಲ್ ಮಾಡಿ ಅದರ ಮೂಲಕ ಕೂಡ ಆ ಒಂದು ಪ್ಲೇಸನ್ನು ಫುಲ್ಫಿಲ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ ಅಂದರೆ ಈ ಯೂನಿವರ್ಸಿಟಿಗಳಾಗಿರ್ಬಹುದು, ಕಾಲೇಜ್ಗಳಾಗಿರ್ಬೋದು, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗೆ ಒಂದು ಪಾಪ್ಯುಲರ್ ಎಕ್ಸಾಂಪಲ್ಸ್ ಆಗಿದೆ, ಪಾಪ್ಯುಲರ್ ಸೋರ್ಸ್ಗಳು ಆಗಿದ್ದಾವೆ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ಇನ್ಸ್ಟಿಟ್ಯೂಷನ್ಗಳು ಏನಿರ್ತವೆ, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಯಾವುದೇ ಯೂನಿವರ್ಸಿಟಿಗಳಾಗಿರ್ಬೋದು, ಇವುಗಳು ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಒಂದು ಅಪಾರ್ಚುನಿಟಿಯನ್ನು ಆಫರ್ ಮಾಡುತ್ತೆ. ಯಾಕೆ ಆಫರ್ ಮಾಡುತ್ತೆ ಅಂತ ಅಂದರೆ ಅವರಲ್ಲಿರುವಂತಹ ಸ್ಟೂಡೆಂಟ್ಸ್ಗಳು ಯಾರಿರ್ತಾರೆ ಅವರಲ್ಲಿ ಯಾರಿಗಾದರೂ ಸರ್ಟೈನ್ ನಾಲೆಡ್ಜ್ ಅಥವಾ ಕ್ವಾಲಿಫಿಕೇಷನ್ ಇದ್ದರೆ ಅವರಿಗೆ ಇಂಟರ್ವ್ಯೂಗಳನ್ನು ಕಂಡಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಕಂಪನಿಗಳಿಗೆ ಅವರನ್ನು ಕೆಲಸಕ್ಕೆ ತಗೊಳ್ಳಿ ಅನ್ನುವಂಥ ಒಂದು ಅಪಾರ್ಚುನಿಟಿಯನ್ನು ಆಫರ್ ಮಾಡ್ತಾರೆ. ಆಗ ಆ ಕಂಪನಿಗಳು ಬಂದು ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂವನ್ನು ಮಾಡಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗಳಿಗೆ ಅವರು ಕೆಲಸವನ್ನು ಕೊಡುವಂಥದ್ದು ಆಗತ್ತೆ. ನೆಕ್ಸ್ಟು 5th ಒನ್, ರೆಕಮೆಂಡೇಷನ್ಸ್ ಆಫ್ ಎಂಪ್ಲಾಯೀಸ್. ರೆಕಮೆಂಡೇಷನ್ಸ್ ಆಫ್ ಎಂಪ್ಲಾಯೀಸ್ ಅಂತ ಅಂದರೆ ಈಗಾಗಲೇ ನಮ್ಮಲ್ಲಿ ಇರುವಂತಹ ಎಂಪ್ಲಾಯಿಗಳು, ಕೆಲಸಗಾರರು ಯಾರಿರ್ತಾರೆ ಅವರು ಯಾರನ್ನಾದರೂ ರೆಫರ್ ಮಾಡಿದರೆ ಆ ಥರದಲ್ಲೂ ಕೂಡ ನಮ್ಮ ಕಂಪನಿಗೆ ಬೇಕಾದಂತಹ ಕ್ಯಾಂಡಿಡೇಟ್ಸ್ಗಳನ್ನು ನಾವು ಫುಲ್ಫಿಲ್ ಕರ್ಕೊಳ್ಬಹುದು ಅಂತ. ನೆಕ್ಸ್ಟ್ ಲೇಬರ್ ಕಾಂಟ್ರಾಕ್ಟರ್ಸ್. ಲೇಬರ್ ಕಾಂಟ್ರಾಕ್ಟರ್ಸ್ ಅಂತ ಅಂದರೆ ಅವರು ನಮ್ಮ ಕಂಪನಿಯ ಎಂಪ್ಲಾಯಿಗಳೇ ಆಗಿರ್ತಾರೆ, ನಮ್ಮ ಆರ್ಗನೈಸೇಷನಲ್ಲಿ ಕೆಲಸ ಮಾಡುವಂಥವರೇ ಆಗಿರ್ತಾರೆ. ಆದರೆ ಅವರಿಗೆ ಲೇಬರ್ ಜೊತೆಗೆ ಒಳ್ಳೆಯ ಕಾಂಟ್ಯಾಕ್ಟನ್ನು ಇಟ್ಕೊಂಡಿರ್ತಾರೆ, ಕ್ಲೋಸ್ ಕಾಂಟ್ಯಾಕ್ಟನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಏನಾದರೂ ಈಗ ತಕ್ಷಣಕ್ಕೆ ನಮಗೆ ಕೆಲಸ ಖಾಲಿ ಇದೆ, ಅದು ತಕ್ಷಣಕ್ಕೆ ಭರ್ತಿ ಆಗಬೇಕು ಅಂತಂದಾಗ ಈ ಲೇಬರ್ ಕಾಂಟ್ರಾಕ್ಟರ್ಸಿಗೆ ಕ್ಲೋಸ್ ಕಾಂಟ್ಯಾಕ್ಟ್ ಇರುತ್ತೆ ಲೇಬರರ್ಸ್ ಜೊತೆಗೆ. ಅವರು ಆ ಒಂದು ಶಾರ್ಟ್ ನೋಟಿಸಲ್ಲಿ ಫುಲ್ಫಿಲ್ ಆಗಬೇಕಾಗಿದ್ದಾಗ ಒಂದು ಪ್ಲೇಸು ಅಲ್ಲನ್ನು ಫುಲ್ಫಿಲ್ ಮಾಡೋದಕ್ಕೆ ಲೇಬರ್ ಕಾಂಟ್ರಾಕ್ಟರ್ಸ್ ಕೂಡ ಹೆಲ್ಪ್ ಮಾಡ್ತಾರೆ. ಈ ಮೂಲಕ ಕೂಡ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಕಂಪ್ಲೀಟ್ ಆಗಬಹುದು ಅಂತ. ನೆಕ್ಸ್ಟು ವೆಬ್ ಪಬ್ಲಿಷಿಂಗ್. ಈ ಮಾಡರ್ನ್ ವರ್ಲ್ಡ್ ಅಂತ ಏನು ಹೇಳ್ತೀವಿ, ಆಧುನಿಕ ಜಗತ್ತು, ಇದರಲ್ಲಿ ವೆಬ್ ಪಬ್ಲಿಷಿಂಗ್ ಅನ್ನುವಂಥದ್ದು ಒಂದು ಕಾಮನ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಆಗಿದೆ. ಯಾಕೆ ಅಂತ ಅಂದರೆ ಎಲ್ಲರಿಗೂ ಕೂಡ ಎಲ್ಲದರಲ್ಲೂ ಕೂಡ ನಾವು ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟನ್ನು ಮಾಡ್ಕೊಂಡಿದ್ದೀವಿ, ನಮಗೆ ಟೆಕ್ನಾಲಜಿಕಲಿ ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ, ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ವೆಬ್ಸೈಟ್ಗಳು ಕೂಡ ನಮ್ಮಲ್ಲಿರುವಂತಹ ಖಾಲಿ ಇರುವಂತಹ ಹುದ್ದೆಗಳಿಗೆ ಅದನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ವೆಬ್ಸೈಟ್ಗಳ ಮೂಲಕ ಕೂಡ ಅದನ್ನು ಭರ್ತಿ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಹೇಗೆ ಅಂತ ಅಂದರೆ ಕೆಲವೊಂದು ವೆಬ್ಸೈಟ್ಗಳೇನು ಮಾಡುತ್ತೆ ಅಂತ ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಮಾತ್ರ ಅದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಯಾರಾದರೂ ಕೆಲಸ ಬೇಕು ಅನ್ನುವಂಥವರು ಅಲ್ಲಿ ಹುಡುಕಿ ಕೆಲಸವನ್ನು ಅಪ್ಲೈ ಮಾಡಿ ಅದನ್ನು ತಗೊಳ್ಬಹುದು. ಆ ಥರ ವೆಬ್ಸೈಟ್ಗಳು ಯಾವುದೆಲ್ಲ ಇದ್ದಾವೆ ಅಂತ ಅಂದರೆ www.naukri.com ಆಗಿರ್ಬೋದು, jobstreet.com ಆಗಿರ್ಬೋದು, ಈ ಥರ ಬೇರೆ ಬೇರೆ ವೆಬ್ಸೈಟ್ಗಳು ನಮಗೆ ಸಿಗುತ್ತೆ. ಇದರ ಮೂಲಕ ಕೂಡ ಕಂಪನಿಗಳು ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ಗಳು ರಿಕ್ರೂಟ್ಮೆಂಟ್ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಬಹುದಾಗಿದೆ. ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್. ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಅನ್ನುವಂಥದ್ದು ಗೌರ್ಮೆಂಟ್ ರನ್ ಮಾಡುವಂಥ ಎಕ್ಸ್ಚೇಂಜ್ಗಳಾಗಿದೆ. ಇದು ಕೆಲಸ ಕೊಡುವಂಥವರು ಮತ್ತು ಕೆಲಸ ತಗೊಳ್ಳುವಂಥವರ ನಡುವೆ ಒಂದು ಲಿಂಕನ್ನು ಕ್ರಿಯೇಟ್ ಮಾಡುವಂಥದ್ದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ಸು. ಇದೇನು ಮಾಡುತ್ತೆ ಅಂತ ಅಂದರೆ ಜಾಬ್ ಸೀಕರ್ಸ್ ಏನು ಮಾಡ್ತಾರೆ, ಅವರು ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಅದಾದಮೇಲೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ಗಳು ಏನು ಮಾಡುತ್ತೆ ಅಂತ ಅಂದರೆ
ಬಿಸ್ನೆಸ್ ಎಂಟರ್ಪ್ರೈಸಸ್ಗಳಿಗೆ ಇಲ್ಲಿ ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅದರಲ್ಲಿರುವಂತಹ ಸೂಟಬಲ್ ಪರ್ಸನನ್ನು ಬಿಸ್ನೆಸ್ ಎಂಟರ್ಪ್ರೈಸಿಗೆ ಸಜೆಸ್ಟ್ ಮಾಡ್ತಾ ಹೋಗುತ್ತೆ, ಸಪ್ಲೈ ಮಾಡ್ತಾ ಹೋಗುತ್ತೆ. ಅಂತ ಅಂದರೆ ಕೆಲಸ ಕೊಡುವವರು ಮತ್ತು ಕೆಲಸ ತಗೊಳ್ಳುವವರ ನಡುವೆ ಒಂದು ಸೇತುವೆಯಾಗಿ ಒಂದು ಲಿಂಕನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗಳು ಮಾಡುತ್ತೆ. ಈ ರೀತಿಯಾಗಿಯೂ ಕೂಡ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಕಂಪ್ಲೀಟ್ ಆಗಬಹುದು. ಇವಿಷ್ಟು ಕೂಡ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಆಗಿದೆ. ಇದೆಲ್ಲ ಆದಮೇಲೆ ಆನ್ಸರನ್ನು ಬರೆದ ಆದಮೇಲೆ ನೀವು ಕನ್ಕ್ಲೂಷನನ್ನು ಬರೀಬೇಕು. ಕನ್ಕ್ಲೂಷನ್ ಏನು ಅಂತ ಅಂದರೆ ಮೇಲೆ ಏನೆಲ್ಲ ನೀವು ಆನ್ಸರನ್ನು ಬರೆದಿರ್ತೀರ ಅದನ್ನೇ ಕನ್ಕ್ಲೂಡ್ ಮಾಡಿ ಒಂದು ಸೆಂಟೆನ್ಸಲ್ಲಿ ಬರೆದ್ರೆ ಅದೇ ಕನ್ಕ್ಲೂಷನ್. ಇಲ್ಲಿ ಇವೆಲ್ಲ ಬೇರೆ ಬೇರೆ ಸೋರ್ಸ್ಗಳು ರಿಕ್ರೂಟ್ಮೆಂಟಿಗೆ ಇದೆ. ಅದರಲ್ಲಿ ನಮ್ಮ ಕಂಪನಿಗೆ ನಾನು ಯಾವ ರೀತಿಯ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀನಿ, ನನ್ನ ಕಂಪನಿಗೆ ಯಾವುದು ಅಪ್ರೋಪ್ರಿಯೇಟ್ ಸೋರ್ಸ್, ನಾನು ಯಾವ ಮೂಲಕ ನನ್ನ ಕಂಪನಿಯಲ್ಲಿ ಖಾಲಿ ಇರುವಂತಹ ಕೆಲಸಗಳನ್ನು ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅಂದರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಮೂಲಕ ಮಾಡ್ಕೊಳ್ಬಹುದಾ, ಅಥವಾ ವೆಬ್ ಪಬ್ಲಿಷಿಂಗ್ ಮೂಲಕ ಮಾಡ್ಕೊಳ್ಬಹುದಾ, ಲೇಬರ್ ಕಾಂಟ್ರಾಕ್ಟರ್ಸಿಂದ ಮಾಡ್ಕೊಳ್ಬೋದಾ, ಎಂಪ್ಲಾಯಿ ರೆಕಮೆಂಡೇಷನನ್ನು ತಗೊಳ್ಬೋದಾ, ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೋದಾ, ಕ್ಯಾಶುವಲ್ ಕಾಲರ್ಸ್ ಮಾಡ್ಕೊಳ್ಬೋದಾ, ಈ ಥರ ಎಲ್ಲ ನೋಡಿಕೊಂಡು ಯಾವುದು ಸೂಟಬಲ್, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಬಹುದಾ, ಅಡ್ವರ್ಟೈಸ್ಮೆಂಟನ್ನು ಕೊಡ್ಬೋದಾ, ಈ ಥರ ನನ್ನ ಕಂಪನಿಗೆ ಯಾವುದು ಸೂಟಬಲ್ ಅನ್ನುವಂಥದ್ದನ್ನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ರಿಕ್ರೂಟ್ಮೆಂಟನ್ನು ಮಾಡಿಕೊಳ್ಬೇಕು. ಇದೇ ಕನ್ಕ್ಲೂಷನ್. ನನ್ನ ಬಿಸ್ನೆಸ್ಗೆ ಯಾವುದು ಅಪ್ರೋಪ್ರಿಯೇಟ್ ಸೋರ್ಸ್ ಅಂತ ಅನಿಸುತ್ತೆ ಅದರ ಮೂಲಕ ರಿಕ್ರೂಟ್ಮೆಂಟನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಇದು ಮಾಡೆಲ್ ಪೇಪರ್ 1. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್, ಡಿಫೈನ್ ಆರ್ಗನೈಸಿಂಗ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ನೋಡಿ, ಡಿಫೈನ್ ಅಂತ ಕೇಳಿದರೆ ಮಸ್ಟ್ ಆ್ಯಂಡ್ ಶುಡ್ ಡೆಫಿನೇಷನನ್ನು ಬರೀಲೇಬೇಕು. ನಿಮಗೆ ಯಾವ ಡೆಫಿನೇಷನ್ನು ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಅಂತ ಅನಿಸುತ್ತೆ ಆ ಡೆಫಿನೇಷನನ್ನು ನೀವು ಬರಿಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ನಾನೊಂದು ತಗೊಂಡಿದ್ದೀನಿ, ಒಂದು ಡೆಫಿನೇಷನನ್ನು. ಆರ್ಗನೈಸಿಂಗ್ ಈಸ್ ದ ಪ್ರೋಸೆಸ್ ಆಫ್ ಡಿಫೈನಿಂಗ್ ಆ್ಯಂಡ್ ಗ್ರೂಪಿಂಗ್ ದ ಆ್ಯಕ್ಟಿವಿಟೀಸ್ ಆಫ್ ದ ಎಂಟರ್ಪ್ರೈಸ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಷನ್ಶಿಪ್ ಅಮಾಂಗ್ ದೆಮ್ ಅಂತ. ಆರ್ಗನೈಸಿಂಗ್ ಅಂತ ಅಂದರೆ ಸಂಘಟಿಸುವುದು ಅಥವಾ ಸಂಘಟಿಸುವುದು ಅಂತ ಹೇಳ್ತೀವಿ. ಆರ್ಗನೈಸಿಂಗ್ ಅಂತ ಅಂದರೆ ಮೊದಲು ಏನು ಅಂತ ಡಿಫೈನ್ ಮಾಡ್ಕೋಬೇಕು. ಅದಾದಮೇಲೆ ಆ್ಯಕ್ಟಿವಿಟೀಸ್ಗಳನ್ನು ಗ್ರೂಪಾಗಿ ಕನ್ವರ್ಟ್ ಮಾಡಬೇಕು. ಅದು ಹೇಗಿರಬೇಕು ಅಂತ ಅಂದರೆ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಷನ್ಶಿಪ್ಪನ್ನು ಬೆಳೆಸುವಂತಹ ಆ್ಯಕ್ಟಿವಿಟೀಸ್ಗಳನ್ನು ಗ್ರೂಪ್ ಮಾಡುವಂಥದ್ದು, ಅದು ಹೇಗಿರಬೇಕು ಅನ್ನೋಂಥ ಡಿಫೈನ್ ಮಾಡುವಂಥದ್ದನ್ನು ನಾವು ಆರ್ಗನೈಸಿಂಗ್ ಅಂತ ಕರಿತೀವಿ. ಆರ್ಗನೈಸಿಂಗ್ನ ಇಂಪಾರ್ಟೆನ್ಸು ಯಾವುದೆಲ್ಲ ಇರುತ್ತೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್. ಇದು ಯಾವ ರೀತಿಯಾಗಿ ಸ್ಪೆಷಲೈಸೇಷನ್ ಆಗುತ್ತೆ, ಸ್ಪೆಷಲೈಸೇಷನ್ ಬೆನಿಫಿಟನ್ನು ಹೇಗೆ ಕೊಡ್ತಾ ಹೋಗುತ್ತೆ ಅಂತ ಅಂದರೆ, ಆರ್ಗನೈಸಿಂಗ್ ಅಂತ ಅಂದರೆ ಸಂಘಟಿಸುವುದು ಅಂತ ಅಂದರೆ ನಮ್ಮಲ್ಲಿರುವಂತಹ ಕೆಲಸಗಳನ್ನು ಸರಿಯಾದ ಕೆಲಸವನ್ನು ಸರಿಯಾದ ವ್ಯಕ್ತಿಗೆ ಅಲೋಕೇಟ್ ಮಾಡಿದಾಗ ಅದು ನಮಗೆ ಬೆನಿಫಿಟ್ ಆಗುತ್ತೆ. ಯಾವ ರೀತಿ ಬೆನಿಫಿಟ್ ಆಗುತ್ತೆ? ಇಟ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಆ್ಯಂಡ್ ಪ್ರೊಡಕ್ಟಿವಿಟಿ ಆಫ್ ಎಂಪ್ಲಾಯೀಸ್. ಸರಿಯಾದ ವ್ಯಕ್ತಿಗೆ ಸರಿಯಾದ ಕೆಲಸವನ್ನು ಕೊಟ್ಟಾಗ ಅವನು ಸರಿಯಾಗಿ ಕೆಲಸವನ್ನು ಕಂಪ್ಲೀಟ್ ಮಾಡ್ತಾನೆ, ಅವನ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಎಫಿಷಿಯನ್ಸಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದರೆ ಅದರ ರಿಸಲ್ಟು ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಷನ್ಶಿಪ್. ಆರ್ಗನೈಸಿಂಗ್ ಅನ್ನುವಂಥದ್ದು ವರ್ಕಿಂಗ್ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿಯನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಆರ್ಗನೈಸಿಂಗಿಂದ ವರ್ಕಿಂಗ್ ಎನ್ವೈರನ್ಮೆಂಟಲ್ಲಿ ಕ್ಲಾರಿಟಿ ನಮಗೆ ಕಾಣ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ಯಾವುದರ ಬಗ್ಗೆ ಕ್ಲಾರಿಟಿ ಅಂತ ಅಂದರೆ, ಅಲ್ಲಿರುವಂತಹ ಪ್ರತಿಯೊಬ್ಬ ಇಂಡಿವಿಜುವಲಿಗೂ ಕೂಡ ಒಂದು ಕ್ಲಾರಿಟಿ ಇರುತ್ತೆ. ಯಾವುದರ ಬಗ್ಗೆ ಕ್ಲಾರಿಟಿ? ಯಾರಿಗೆ ನಾನು ಆರ್ಡರನ್ನು ಕೊಡಬೇಕು, ಹಾಗೆ ಯಾರಿಂದ ಆರ್ಡರನ್ನು ತಗೋಬೇಕು, ಯಾರಿಗೆ ನಾನು ಆರ್ಡರ್ ಮಾಡಬಹುದು, ಹಾಗೆ ಯಾರ ಆರ್ಡರನ್ನು ನಾನು ಫಾಲೋ ಮಾಡಬೇಕು.
ಇದರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇರುತ್ತೆ. ಸರಿಯಾದ ಆರ್ಗನೈಸಿಂಗ್ ಎಲ್ಲಿ ಇರುತ್ತೆ ಅಲ್ಲಿ ಇರುವಂತಹ ಎಲ್ಲ ಇಂಡಿವಿಜುವಲ್ಗೆ ಈ ಒಂದು ಇನ್ಫಾರ್ಮೇಷನ್ ಬಗ್ಗೆ ಕ್ಲಾರಿಟಿ ಇರಬೇಕು. ಯಾವುದ್ರ ಬಗ್ಗೆ ಇರಬೇಕು? ಟು whom he can give orders, ಫ್ರಮ್ whom he has to receive order. ಯಾರಿಗೆ ನಾನು ಆರ್ಡರನ್ನು ಮಾಡಬೇಕು, ಯಾರ ಆರ್ಡರನ್ನು ನಾನು ರಿಸೀವ್ ಮಾಡ್ಕೋಬೇಕು, ಫಾಲೋ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ನು ಆರ್ಗನೈಸಿಂಗಿಂದ ಸಿಗತ್ತೆ. ನೆಕ್ಸ್ಟು ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಇದು ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದು ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ. ಅಲ್ಲಿ ಸರಿಯಾದ ಆರ್ಗನೈಸಿಂಗ್ ಇತ್ತು ಅಂತ ಅಂದರೆ ಸರಿಯಾದ ವ್ಯಕ್ತಿಗೆ ಸರಿಯಾದ ಕೆಲಸ ಅಲೋಕೇಟ್ ಆಗುತ್ತೆ. ಅಲೋಕೇಟ್ ಆದಾಗ ಅಲ್ಲಿರುವಂತಹ ಯಾವುದೇ ಮೆಟೀರಿಯಲ್ ಆಗಿರ್ಬೋದು ಅಥವಾ ಫೈನಾನ್ಸ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಯಾವುದೂ ಕೂಡ ದುರ್ಬಳಕೆ ಆಗೋದಿಲ್ಲ, ಡೂಪ್ಲಿಕೇಶನ್ ಆಫ್ ವರ್ಕು ಆಗೋದಿಲ್ಲ. ಈ ಥರ ಆದರೆ ರಿಸಲ್ಟ್ ಏನು ಸಿಗುತ್ತೆ ನಮಗೆ? ವೇಸ್ಟೇಜ್ಗಳು ಕಡಿಮೆ ಆಗುತ್ತೆ, ಎಷ್ಟು ಬೇಕು ಅಷ್ಟೇ ಪ್ರೊಡ್ಯೂಸ್ ಆಗುತ್ತೆ. ಯಾವ ಕೆಲಸನ ಯಾರು ಮಾಡಬೇಕು ಅವರೇ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಡೂಪ್ಲಿಕೇಶನ್ ಆಗೋದಿಲ್ಲ, ಯಾವುದೇ ರೀತಿಯ ವೇಸ್ಟೇಜ್ ಆಗೋದಿಲ್ಲ. ಹಾಗಾಗಿ ಆರ್ಗನೈಸಿಂಗ್ ಅನ್ನುವಂಥದ್ದು ರಿಸಲ್ಟ್ ಏನು ಕೊಡುತ್ತೆ? ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಇರುವಂತಹ ಸಂಪನ್ಮೂಲಗಳನ್ನು ಸರಿಯಾದ ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಆರ್ಗನೈಸಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಅಡಾಪ್ಷನ್ ಟು ಚೇಂಜ್. ಇದು ಮಾಡರ್ನ್ ವರ್ಲ್ಡ್ ಅಂತ ಹೇಳ್ತೀವಿ ನಾವು. ಈ ಆಧುನಿಕ ಜಗತ್ತಿನಲ್ಲಿ ಈ ಚೇಂಜ್ ಅನ್ನುವಂಥದ್ದು ತುಂಬ ಕಾಮನ್ ಫ್ಯಾಕ್ಟರ್ ಆಗಿದೆ. ಈಗ ಬಿಸ್ನೆಸ್ ಎನ್ವೈರ್ನಮೆಂಟ್ ಹೇಗೆ ಚೇಂಜ್ ಆಗುತ್ತೆ, ಹೊರಗಡೆಯ ಸೊಸೈಟಿ ಯಾವ ರೀತಿ ಚೇಂಜಸ್ ಆಗುತ್ತೆ, ಯಾವ ಚೇಂಜಸನ್ನು ಬಯಸುತ್ತೆ, ಅದಕ್ಕೆ ತಕ್ಕ ಹಾಗೆ ನಾವು ಅಡಾಪ್ಟ್ ಆಗ್ತಾ ಹೋಗಬೇಕು ಅಂತ ಅಂದರೆ ಸರಿಯಾದ ಅಲೋಕೇಶನ್ ಆಫ್ ಜಾಬ್ ಅಥವಾ ಸರಿಯಾದ ಅಲೋಕೇಶನ್ ಆಫ್ ರಿಸೋರ್ಸಸ್ಸಲ್ಲಿ ಇರಬೇಕು. ಆ ಥರ ಇದ್ದಾಗ ಯಾವ ರೀತಿಯಾಗಿ ಸೊಸೈಟಿ ಚೇಂಜಸ್ಸನ್ನು ಕೇಳುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಅಡಾಪ್ಟ್ ಮಾಡ್ಕೊಳ್ತಾ ಹೋಗೋದಕ್ಕೆ ಈ ಆರ್ಗನೈಸಿಂಗ್ ಅನ್ನುವಂಥದ್ದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್. ಆರ್ಗನೈಸಿಂಗ್ ಸರಿಯಾಗಿದ್ದರೆ ಅಡ್ಮಿನಿಸ್ಟ್ರೇಷನ್ನು ಎಫೆಕ್ಟಿವ್ ಆಗಿ ಇರುತ್ತೆ. ಹೇಗೆ? ಆರ್ಗನೈಸಿಂಗ್ ಅನ್ನುವಂಥದ್ದು ಒಂದು ಕ್ಲಿಯರ್ ಪಿಕ್ಚರನ್ನು ಪ್ರೊವೈಡ್ ಮಾಡುತ್ತೆ. ಅಲ್ಲಿರುವಂತಹ ಕೆಲಸಗಳ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರನ್ನು ಪ್ರೊವೈಡ್ ಮಾಡುತ್ತೆ. ಯಾವ ರೀತಿಯ ಕೆಲಸ ಇದೆ, ಅದನ್ನು ಯಾರು ಮಾಡಬೇಕು, ಅವರಿಗೆ ಎಷ್ಟು ಕ್ವಾಲಿಫಿಕೇಷನ್ ಇರಬೇಕು, ಇವೆಲ್ಲದರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ. ಈ ರೀತಿ ಕ್ಲಿಯರ್ ಪಿಕ್ಚರ್ ಅನ್ನುವಂಥದ್ದು ಎಲ್ಲಿ ಇರುತ್ತೆ ಅಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಕೂಡ ಇರೋದಿಲ್ಲ, ಡೂಪ್ಲಿಕೇಶನ್ಸ್ ಕೂಡ ಆಗೋದಿಲ್ಲ. ಅಲ್ಲಿ ಪ್ರಾಪರ್ ಎಕ್ಸಿಕ್ಯೂಷನ್ ಆಫ್ ವರ್ಕ್ ಆಗುತ್ತೆ, ಸರಿಯಾದ ರೀತಿಯಲ್ಲಿ ಕೆಲಸಗಳು ನಡೀತಾ ಹೋಗುತ್ತೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ಪರ್ಸೋನೆಲ್ ಅಂತ ಅಂದರೆ ನಮ್ಮ ಎಂಟರ್ಪ್ರೈಸಸ್ ಅಥವಾ ನಮ್ಮ ಆರ್ಗನೈಸೇಷನಲ್ಲಿ ಇರುವಂತಹ ಸಿಬ್ಬಂದಿಗಳು. ಈ ಸಿಬ್ಬಂದಿಗಳ ಡೆವಲಪ್ಮೆಂಟು ಆರ್ಗನೈಸಿಂಗ್ ಇದ್ದರೆ ಆಗುತ್ತೆ. ಸರಿಯಾದ ಆರ್ಗನೈಸಿಂಗ್ ಇದ್ದರೆ, ಸರಿಯಾಗಿ ಸಂಘಟಿಸಿದರೆ ಸಿಬ್ಬಂದಿಗಳ ಬೆಳವಣಿಗೆ ಕೂಡ ಆಗುತ್ತೆ ಅನ್ನುವಂಥದ್ದು. ಹೇಗೆ ಅಂತ ಅಂದರೆ ಒಬ್ಬ ಮ್ಯಾನೇಜರ್ಗೆ ಫುಲ್ ಫ್ರೀಡಮನ್ನು ಕೊಟ್ಟರೆ, ಸಫಿಷಿಯೆಂಟ್ ಫ್ರೀಡಮನ್ನು ಒಬ್ಬ ಮ್ಯಾನೇಜರ್ಗೆ ಕೊಟ್ಟರೆ ಅವನು ಏನು ಮಾಡ್ತಾನೆ ಅಂತ ಅಂದರೆ ಅವನು ಕ್ರಿಯೇಟಿವ್ ಐಡಿಯಾಗಳನ್ನು ತಗೊಳ್ಳೋದಕ್ಕೆ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಅವನು ಶುರು ಮಾಡ್ತಾನೆ. ಅವನು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ದಾನೆ ಅಂತ ಅಂದರೆ ಅಲ್ಲಿ ಕ್ರಿಯೇಟಿವಿಟಿ ಬಿಲ್ಡ್ ಆಗುತ್ತೆ. ಹಾಗೆ ಅವನು ಎಲ್ಲ ಪೊಟೆನ್ಷಿಯಲ್ ಅಂತ ಅಂದರೆ ಅವನು ಏನನ್ನು ಥಿಂಕ್ ಮಾಡಿರ್ತಾನೆ ಅವೆಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಸಿಬ್ಬಂದಿಗಳ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಅಲ್ಲಿರುವಂತಹ ಮ್ಯಾನೇಜರ್ ಏನಿರ್ತಾನೆ ಅವನಿಗೆ ಫುಲ್ ಫ್ರೀಡಮನ್ನು ಕೊಟ್ಟರೆ ಅವನಿಗೆ ಕ್ರಿಯೇಟಿವ್ ಐಡಿಯಾಸನ್ನು ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ಬಿಸ್ನೆಸ್ನ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಯಾವಾಗ ಪರ್ಸನಲ್ ಡೆವಲಪ್ಮೆಂಟ್ ಆಗುತ್ತೆ, ಸಿಬ್ಬಂದಿಗಳ ಬೆಳವಣಿಗೆ ಆಗುತ್ತೆ, ಅದರ ರಿಸಲ್ಟ್ ಏನು? ಆಟೋಮ್ಯಾಟಿಕಲಿ ನಮ್ಮ ಬಿಸ್ನೆಸ್ಸು ಡೆವಲಪ್ ಆಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಗ್ರೋತ್ ಅನ್ನುವಂಥದ್ದು ಈ ನಮ್ಮ ಆಧುನಿಕ ಜಗತ್ತಿಗೆ ಬೇಕೇ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಯಾವ ರೀತಿಯಾಗಿ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ವಿಸ್ತರಣೆ ಮಾಡಬೇಕು ಮತ್ತು ಬೆಳವಣಿಗೆ ಮಾಡಬೇಕು ಅಂತ ಅಂದರೆ ಈ ಆರ್ಗನೈಸಿಂಗು ಸರಿಯಾಗಿ ಇರಬೇಕು.
ಆರ್ಗನೈಸಿಂಗ್ ಅನ್ನುವಂಥದ್ದು ಸರಿಯಾಗಿ ಇದ್ದರೆ ಹೊಸ ಹೊಸ ಚಾಲೆಂಜ್ಗಳನ್ನು ತಗೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಯಾವ ರೀತಿಯಾಗಿ ಅಲ್ಲೆಲ್ಲ ನಡೀತಾ ಹೋಗ್ತವೆ ಈ ಆ್ಯಕ್ಟಿವಿಟೀಸ್ಗಳು ಅಂತ ಅಂದರೆ, ಜಾಬ್ ಪೊಸಿಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಪಾರ್ಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಅಥವಾ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಶುರುವಾಗುತ್ತೆ. ಹಾಗೆ ಕಸ್ಟಮರ್ ಬೇಸ್ ಕೂಡ ಜಾಸ್ತಿ ಆಗುತ್ತೆ, ನಮ್ಮ ಸೇಲ್ ಇನ್ಕ್ರೀಸ್ ಆಗುತ್ತೆ. ಸೇಲ್ ಇನ್ಕ್ರೀಸ್ ಆಗಿದೆ, ಇವೆಲ್ಲವೂ ಇನ್ಕ್ರೀಸ್ ಆಗಿದೆ ಅಂತ ಅಂದರೆ ಫೈನಲಿ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಲೇಬೇಕು. ಇವಿಷ್ಟು ಈ 7 ಪಾಯಿಂಟು ಆಯಿತು, ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಕೊನೆಯಲ್ಲಿ ನಾವು ಬರ್ತೀವಿ ಕನ್ಕ್ಲೂಷನ್ಗೆ. ಈ ಆರ್ಗನೈಸಿಂಗ್ನ ಇಂಪಾರ್ಟೆನ್ಸು ಏನು ಅಂತ ಒಂದು ಸೆಂಟೆನ್ಸಲ್ಲಿ ನಾವು ಬರಿಬೇಕು. ಆರ್ಗನೈಸಿಂಗಿಂದ ಏನು ಹೆಲ್ಪ್ ಆಗುತ್ತೆ? ಆರ್ಗನೈಸಿಂಗ್ ಬ್ರಿಂಗ್ಸ್ ಆರ್ಡರ್ ಔಟ್ ಆಫ್ ಡಿಸಾರ್ಡರ್ ಇರುವಂಥದ್ದು ಆರ್ಡರ್ ಆಗಿ ಕ್ರಿಯೇಟ್ ಆಗುತ್ತೆ. ಯಾವುದೇ ರೀತಿಯ ಜಗಳಗಳು ಇದ್ದರೆ ಅವೆಲ್ಲ ಕೂಡ ದೂರ ಆಗುತ್ತೆ. ಒಂದು ಒಳ್ಳೆಯ ಬಿಸ್ನೆಸ್ ಎನ್ವೈರ್ನ್ಮೆಂಟನ್ನು ಕ್ರಿಯೇಟ್ ಮಾಡುತ್ತೆ. ಗುಡ್ ಆರ್ಗನೈಸಿಂಗ್ ಇದ್ದರೆ ಒಂದು ಒಳ್ಳೆಯ ಬಿಸ್ನೆಸ್ ಎನ್ವೈರ್ನ್ಮೆಂಟು ಆಟೋಮ್ಯಾಟಿಕಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇವಿಷ್ಟು ಈ 2 ಕ್ವಶನಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆನ್ಸರ್ ಆಗಿದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ 8 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಯಾವುದಿದೆ ಅದಕ್ಕೆ ನಾನು ಆನ್ಸರ್ ಜೊತೆಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.